ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ಬಟಾಟೋವನ್ನು ಉಪಯೋಗಿಸಿ ಸ್ನ್ಯಾಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ಇಟ್ಕೊಂಡು 2 ಚಿಕ್ಕದು ಬಟಾಟೋ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇರೋವಂಥದ್ದು, ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ, ಆ ಥರದ್ದು. ಇವಾಗ ಇದನ್ನು ಸಿಪ್ಪೆ ಎಲ್ಲ ತೆಗೆದು ಒಂದು ಸ್ವಲ್ಪ ದಪ್ಪ ದಪ್ಪ ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ಕ್ವಯರ್ ಕರೆಕ್ಟಾಗಿ ಬೇಕು ಅಂದರೆ 4 ಕಡೆನೂ ಕಟ್ ಮಾಡಿಕೊಂಡ್ರೆ ಬರುತ್ತೆ. ಇದು ತುಂಬ ಚಿಕ್ಕದಿದೆ, ಅದಕ್ಕೋಸ್ಕರ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು. ಇವಾಗ ಪಾತ್ರೆ ನೀರು ಇಟ್ಕೊಂಡು ಇದನ್ನು ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ತೊಳೆದಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ನೀರು ಹಾಕಿ ಅದು ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ. ಕುದಿಲಿಕ್ಕೆ ಇಡಬೇಕು. 1-2 ನಿಮಿಷ ಕುದ್ರೆ ಸಾಕು. ನೋಡಿ, ಕುದೀತಾ ಇದೆ. ಇವಾಗ ಬೇರೆ ಒಂದು ಪಾತ್ರೆಗೆ ತೆಗಿತೀನಿ. ಕಾಟನ್ ಬಟ್ಟೆ ಇದು, ತೆಳುವಾದ ಕಾಟನ್ ಬಟ್ಟೆ ಇದು. ಅದರಿಂದ ಅದರ ನೀರಿನ ಅಂಶ ಎಲ್ಲ ತೆಗಿತಾ ಇದ್ದೀನಿ. ನೀವು ತುಂಬ ಮಾಡ್ತೀನಿ ಅಂದ್ಕೊಂಡ್ರೆ ಫ್ರೀಜರಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನು ಇವಾಗಲೇ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಅದು ನೀರಿನ ಅಂಶ ಏನಿದೆ ಎಲ್ಲ ತೆಗೆದು ಅದಕ್ಕೆ ಇವಾಗ ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ಇಲ್ಲಾಂದರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು, 2 ಮಿಕ್ಸ್ ಮಾಡಿ ಕೂಡ ಹಾಕೋಬೋದು. ಫ್ರೀಜರಲ್ಲಿ ಇಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ಇವಾಗ ಅದನ್ನು ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಶೇಂಗಾ ಎಣ್ಣೆ, ಈ ಥರ ನೊರೆ ಬರುತ್ತೆ ಹಾಕಿದ ತಕ್ಷಣವೇ. ದೂರದಲ್ಲಿ ಹೊರಗಡೆ ಸೋಫಾ ಕವರ್ ಮಾರ್ಕೊಂಡು ಬರ್ತಾ ಇದ್ದಾರೆ. ಅದ್ರದ್ದೇ ಸೌಂಡು. ಪಕ್ಕದಲ್ಲೇ ಇಲ್ಲೊಂದು ಹಲಸಿನ ಮರ ಇದ್ದರೆ ಅದರಲ್ಲಿ ಕಾಗೆ ಕುತ್ಕೊಂಡು ಅವಾಗಿಂದ ಕಾ ಅಂತ ಇದೆ. ಎಲ್ಲ ಎಣ್ಣೆ ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ತಿರುಗಿಸಿ ಹಾಕೋಬೇಕು. 2 ಕಡೆ ಚೆನ್ನಾಗಿ ಸುತ್ತ, ಅಂದರೆ ಇದು ತಿರುಗ್ಸಕ್ಕೆ ಬರೋದಿಲ್ಲ. ಹಾಗೆ ಈ ಥರ ಮಾಡಿಕೊಂಡು ಕ್ರಿಸ್ಪಿ ಆಗಂಗೆ ಕರ್ಕೋಬೇಕು. ನೀವು ನೋಡುವಾಗ ಬೇಯಿಸುವಾಗಲೇ ಗೊತ್ತಾಗುತ್ತೆ. ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೀವು ತಿನ್ನುವಾಗಲೇ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು. ಮುಂಚೆನೇ ಫ್ರೀಜರಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಫುಲ್ ತೇವಾಂಶ ಎಲ್ಲ ತೆಗೆದು ಎಣ್ಣೆಯಲ್ಲಿ ಕರ್ಕೊಳ್ತಾ ಇರೋದು. ನೋಡಿ, ಆಗಿದೆ. ಇದಕ್ಕಿವಾಗ ಸ್ವಲ್ಪ ಉಪ್ಪು ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಖಾರದ ಪುಡಿ. ಇದು ಮಾಡಿ ಇಟ್ಟರೆ ಅಷ್ಟು ಚೆನ್ನಾಗಿರಲ್ಲ, ಮಾಡಿದ ತಕ್ಷಣವೇ ತಿನ್ನಬೇಕು, ಇಲ್ಲಾಂದರೆ ಮೆತ್ತಗಾಗುತ್ತೆ. ನೋಡಿ, ಮಾಡಿದ ತಕ್ಷಣ ತಿಂದರೆ ಕ್ರಿಸ್ಪಿಯಾಗಿರುತ್ತೆ, ಸ್ವಲ್ಪ ಬಿಟ್ಟರೆ ಮೆತ್ತಗಾಗಿ ಹೋಗುತ್ತೆ. ಇದಕ್ಕೆ ಟೊಮೆಟೊ ಸಾಸ್ ಹಾಕ್ಕೊಂಡು ನಾನು ಟೀ ಜೊತೆಗೆ ಮಾಡಿರೋದು. ಇಷ್ಟೇ ಆಗಿರೋದು, ಇದು ಜಾಸ್ತಿ ಏನಿಲ್ಲ. 2 ಬಟಾಟೋದಿಂದ ಇಷ್ಟೇ ಆಗಿರೋದು. ಫ್ರೆಶ್ ಇರುವಾಗಲೇ ತಿನ್ನಬೇಕು, ಇಲ್ಲಾಂದರೆ ಮೆತ್ತಗಾಗುತ್ತೆ. ನೋಡಿ ಹೇಗಾಗಿದೆ ಹೇಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವ್ಯೂಸ್ ಅಂತ ಆಗಲ್ಲ ಗೊತ್ತು, ನಾನು ಸುಮ್ಮನೆ ವಿಡಿಯೋ ಹಾಕ್ತಾ ಹೋಗ್ತಾ ಇರ್ತೀನಿ. ಅದು ಹೇಗೆ ಹಾಕಬೇಕು ಅಂತಲೂ ಗೊತ್ತಿಲ್ಲ ಅಷ್ಟೊಂದು.